ಮಾತು ಹೇಳ್ತೀನಿ. ಎಲ್ಲರೂ ನಮ್ಮ ಹಿರಿಯರೆಲ್ಲರೂ ಹೇಳಿದ್ದಾರೆ ಎಲ್ಲ ವಿಷಯಗಳು. ಇನ್ನು ಒಂದೆರಡು ವಿಷಯ ನಾನು ಹೇಳ್ತೀನಿ ಅಷ್ಟೇ. ಏನಂದ್ರೆ, ನಮಗೆ ನಾವೇ ಶಕ್ತಿ. ರೈತರಿಗೆ ಯಾವ ಲೀಡರ್ಸು ಬೇಕಾಗಿಲ್ಲ. ನಮ್ಮ ರೈತರ ನಮಗೆ ಶಕ್ತಿಯಾಗಿ ನಾವೇ ನಿಂತ್ಕೋಬೇಕು. ಇಷ್ಟು ಜನ ಇದ್ದೀವಿ, ಒಂದು ಕೆಲ್ಸಕ್ಕೆ ಇದ್ರಲ್ಲಿ ಅರ್ಧ ಜನ ಹೋದ್ರೆ ಸಾಲದ ನಾವು? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲರೂ ಲೀಡರ್ಸೇ ಬಳಸ್ಕೊತಾ ಇದ್ದಾರೆ ಎಲ್ಲ ಮೂಲ ಸೌಕರ್ಯಗಳು. ಯಾಕೆ ರೈತರಿಗೆ ತಲುಪಲ್ಲ ಅಂದ್ರೆ ನೀವು ಬರಲ್ಲ. ಬರಬೇಕು. ಇವಾಗ ಈ ತರ ಕಾರ್ಯಕ್ರಮಗಳಿಗೆ ಬರಬೇಕು, ನಮ್ಮ BKS ಆಫೀಸಿಗೆ ಬರಬೇಕು, ತಿಳ್ಕೋಬೇಕು. ಗೊತ್ತಿಲ್ಲ ಅಂದ್ರೆ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂದ್ರೆ ನೀವ್ ಯಾರಿಗೂ ಎದುರಂಗಿಲ್ಲ. ಅವ್ನ್ಗೆಲ್ಲ ಗೊತ್ತು ಅಂತಾರೆ. ಇವಾಗ ಊರುಗಳಲ್ಲಿ ಒಬ್ಬ ಮೆಂಬರ್ ಆಗ್ಬೇಕಂದ್ರೆ ಯಾಕೆ ಅವರೇ ಆಗ್ತಾರೆ, ನೀವ್ ಆಗಕ್ಕಾಗಲ್ವಾ? ಯಾಕಂದ್ರೆ ನೀವು ತಿಳ್ಕೊಳ್ಳೋದಿಲ್ಲ. ನೀವೇನು ತಿಳ್ಕೊಳ್ಳೋದ್ರಿಂದ ಅವ್ರು ನಿಮಗೆ ಹೇಳ್ತಾರೆ, ನೀನ್ ಬಾರ ನಾನು ಹಿಂದೆ ಅಂತಾರೆ, ನೀವು ಅವ್ರ ಹಿಂದೆನೇ ಇರ್ತೀರಾ. ಇವಾಗ ನಾನು ಒಬ್ಬ ಮೆಂಬರು, ಒಬ್ಬ ಅಧ್ಯಕ್ಷರಾಗಿದ್ದೀನಿ. ನಾನು ಹೇಳ್ಕೊಳ್ಳೋದಲ್ಲ, ಯಾವಾಗ್ಲೂ ನಾನು ಇರ್ಬೇಕು ಅಂತ ನಾನು ಬಯಸ್ಬಾರ್ದು. ನನ್ನ ಜೊತೆ ಇರೋರ್ನ ಬೆಳೆಸ್ಬೇಕು. ಅದು ನಮ್ದು ಲೀಡರ್ಶಿಪ್ಪು. ಅದೇ ರೀತಿ ನೀವು ಬೆಳಿಬೇಕು. ನೀವು ಕೇಳೋ ಧೈರ್ಯ ತಗೋಬೇಕು. ಒಂದು ಆಫೀಸ್ಗೆ ಹೋದ್ರೆ ನಾವು 10 ಜನ ಹೋಗ್ಬೇಕು. ಇವಾಗ ಎಷ್ಟು ಜನಕ್ಕೆ ತಾಲೂಕ್ ಆಫೀಸಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ತೊಂದರೆಗಳಿದೆ. ನೀವು ಒಬ್ಬೊಬ್ಬರೇ ಹೋಗ್ತೀರಾ, ಒಂದು ಕೆಲಸನೂ ಆಗಲ್ಲ. 5 ವರ್ಷ ಸುತ್ತಿದ್ರು ಆಗಲ್ಲ. ಅದೇ ನಾವು 10 ಜನ ಹೋಗಿ ನಿಂತ್ಕೊಂಡ್ರೆ ಅವ್ರು ಬರ್ತಾರಪ್ಪ ಗುಂಪು ಕಟ್ಕೊಂಡು ಅನ್ನೋ ಭಯ ಇರುತ್ತೆ. ನಮ್ ಶಕ್ತಿ ನಾವು ತೋರಿಸ್ಬೇಕು. ಎಲ್ಲ ಸೌಕರ್ಯಗಳು ಎಲ್ಲ ಇದೆ. ನೀವೆಲ್ಲ 1 ಎಕರೆ 2 ಎಕರೆ ಜಮೀನ್ ಇರುತ್ತೆ, ಒಂದು ಗೋಕುಂಟೆ ಇದು ಕೃಷಿ ಹೊಂಡ ಮಾಡ್ಕೋಬೇಕಂದ್ರೆ ನಿಮಗ್ ಗೊತ್ತಿಲ್ಲ. ಆ ಕೃಷಿ ಹೊಂಡಕ್ಕೆ ಒಂದು ಟಾರ್ಪಲ್ ತಗೋಬೇಕು, ಏನ್ ಸ್ಕೀಮ್ ಇದೆ ಅಂತ ನಿಮಗ್ ಗೊತ್ತಿಲ್ಲ. ಯಾಕಂದ್ರೆ ನೀವು ಹೊರಗ್ ಬರೋದಿಲ್ಲ. ಅಯ್ಯೋ ನಮ್ ಕೆಲ್ಸ ಇದೆ, ಅಯ್ಯೋ ನಮಗ್ ಕೂಲಿ ಹೊಟ್ಟೋಗುತ್ತೆ. ಒಂದು ದಿವಸ ಕೂಲಿ ಹೊಟ್ಟೋದ್ರೆ ಹೋಗತ್ತೆ. ಎಲ್ಲರೂ ಇದೇ ಪ್ರಾಬ್ಲಮ್. ನಾವು ಕರಿತೀವಲ್ಲ, ಅಯ್ಯೋ ನಾವು ಕೂಲಿಗೆ ಹೋಗ್ತಾ ಇದೀವಿ. ಕೂಲಿ ಬಿಟ್ಟು ನಾವು ಹೋಗ್ಬೇಕು. ಆಫೀಸ್ಗೆ ಎಷ್ಟೊತ್ತಿಗೆ ಹೋಗ್ತೀರಾ ಕೆಲಸ ಬಿಟ್ಟು ನೀವು? ಅದ್ ಲಾಸ್ ಇಲ್ವಾ? ಅದನ್ನ ನಿಜವಾಗ್ಲೂ ನಮ್ಮ ರೈತ ಬಾಂಧವ್ರು ನಾವೆಲ್ಲ ತಿಳ್ಕೋಬೇಕು. ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ, ಎಲ್ಲಾರ್ಗು ಸೇರ್ಸಿ ಹೇಳ್ತಾ ಇದ್ದೀನಿ. ನಾನು ಒಬ್ಬ ರೈತರೇ. ಅದರಿಂದ ನಮ್ಮ ಕಷ್ಟನು ನಾವು ಪಟ್ಟಿದೀವಿ. ನಾವು ಈ ಕಷ್ಟ ಪಟ್ಟು ನಾವ್ ಇದನ್ನೆಲ್ಲ ನೋಡಿ ನಾವು ಕೂಡ ಒಬ್ಬ ಹೋರಾಟಕ್ಕೆ ಬಂದಿರೋ ಕಾರಣನೇ ನಾವು ಇದನ್ನೆಲ್ಲ ಬಿತ್ತು ಎದ್ದು ನಮಗ್ ನಾವೇ ನಿಂತ್ಕೋಬೇಕು, ಶಕ್ತಿ ಆಗ್ಬೇಕು ಅಂತಾನೆ ನಾವು ಬಂದಿರೋದು. ಅದೇ ರೀತಿ ನೀವೆಲ್ಲರೂ ಶಕ್ತಿಗಳಾಗ್ಬೇಕು. ಯಾರು ಇಲ್ಲಿ ಯಾರಿಗೂ ಲಂಚ ಕೊಡಂಗಿಲ್ಲ, ನೀವ್ಯಾರು ಯಾರಿಗೂ ಖರ್ಚು ಕೊಡಂಗಿಲ್ಲ, ಊಟ ಕೊಡಂಗಿಲ್ಲ. ನಮ್ಮ ಖರ್ಚು ನಾವೇ ಮಾಡ್ಕೊಂಡು ಇವತ್ತಿಷ್ಟು ಜನ ಮುಂದೆ ನಾವ್ ಹೇಳ್ತಾ ಇದೀವಿ. ಯಾವ ಕಷ್ಟಕ್ಕೆ ಯಾರು ಕರೆದ್ರು ಖಂಡಿತವಾಗಿ ನಾವೆಲ್ಲರೂ ಬರ್ತೀವಿ. ಯಾರು ಹೆದರ್ಕೋಬೇಡಿ. ನಮ್ಗೆ ಯಾವ ಪೊಲಿಟಿಷಿಯನ್ ಬೇಕಾಗಿಲ್ಲ. ಈ ವಿಷಯಕ್ಕೆ ನಮ್ಮ ರೈತರ ಸಂಘಟನೆಗೆ ಮಾತ್ರ ಯಾವ ಪೊಲಿಟಿಷಿಯನ್ ಇನ್ಫ್ಲೂಯೆನ್ಸ್ ನಮಗ್ ಬೇಡ. ನಮಗ್ ನಾವೇ ಸಾಕು. ಯಾರಿಂದೇನು ಯಾರು ಹೋಗ್ಬೇಡಿ. ನಾವು ರೈತರಾಗೆ ಬದುಕೋಣ. ರೈತರಿಗೋಸ್ಕರ ನಾವೇ ಹೋರಾಟ ಮಾಡೋಣ. ನಮ್ಗೆ ಯಾರು ಬೇಕಾಗಿಲ್ಲ. ಯಾರ ಹತ್ರನೂ ಹೋಗ್ಬೇಡಿ. ನಾನು ಹೇಳ್ತಾ ಇದ್ದೀನಿ ಧೈರ್ಯವಾಗಿ. ಅದೇ ರೀತಿ ನಾವು ಬದುಕೋಣ. ಇಷ್ಟು ಜನ ಇದ್ದೀರಾ, ಯಾವ ಊರುಗಳಲ್ಲಾದ್ರೂ ಸಂಘಟನೆಗಳು ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಂಘಟನೆಗಳು ಮಾಡ್ಕೊಳ್ಳಿ. ನಮ್ ತನಕ ಬನ್ನಿ. ನಾವೆಲ್ಲಿ ಕರೆದ್ರು ನಾವು ಬರ್ತೀವಿ. ನಾವು ಬರ್ತೀವಿ ನಿಮ್ಮ ಹಳ್ಳಿಗಳಿಗೆ. ಸಂಘಟನೆಗಳು ಮಾಡಿ. ಇವಾಗ 7 ಜನ ಮಾಡಿದ್ರೆ ಆ 7 ಜನನೇ ಸಾಕು. ನಿಮ್ಮ ಊರಲ್ಲಿ ಕಷ್ಟ ಏನಾದ್ರೂ ತೊಂದರೆ ಇದ್ರೆ ಅವರೇ ಮಾತಾಡ್ಲಿ. ಅವ್ರಿಗಾಗಿಲ್ಲ ಅಂದ್ರೆ ನಾವು ಬರ್ತೀವಿ. ಏನಿದ್ರು ನಾವು ನಿಂತ್ಕೊಂಡು ಮಾಡ್ತೀವಿ. ಇದು ಮೊದಲನೇ ಒಂದು ಸಂಘಟನೆ ಮಾಡ್ತಾ ಇದೀವಿ, ಒಂದು ಚಿಕ್ಕದಾಗಿ. ಇನ್ನ ನಾವು ದೊಡ್ಡ ಸಂಘಟನೆ ಪರಿಹಾರವಾಗಿ ಬೆಳಿಬೇಕು ನಮ್ಮ ತಾಲೂಕಲ್ಲಿ. ಬೇರೆ ಸಂಘ ಸಂಸ್ಥೆಗಳು ನಮಗ್ ಬೇಡ. ನಮ್ಮ ರೈತರ ಸಂಘಟನೆ ಭಾರತೀಯ ಕಿಸಾನ್ ಸಂಘನೇ ಸಾಕು. ಇದ್ರಲ್ಲೇ ಬೆಳೆಯೋಣ. ಇದ್ರಲ್ಲಿ ಯಾವ್ದೂನು ಒಳಸಂಚು ಇಲ್ಲ, ಯಾವ ಪಾರ್ಟಿಸಮ್ಮು ಇಲ್ಲ, ಏನೂ ಇಲ್ಲ. ಇದ್ರಲ್ಲಿ ಯಾರು ಏನು ತಪ್ಪು ತಿಳ್ಕೊಬೇಡಿ. ನಾವು ರೈತರಾಗಿ ಬೆಳೆಯೋಣ, ರೈತರಾಗಿ ಶಕ್ತಿಗಳಾಗಿ ಉಳಿಯೋಣ ಅಂತ 2 ಮಾತು ಹೇಳ್ತೀನಿ. ನಮಸ್ಕಾರ.